ಐಶ್ವರ್ಯ ಗೌಡ ವಂಚನೆ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ದೂರುದಾರೆ ವನಿತಾ ಐತಾಳ್ ಅವರನ್ನ ಕೂಡ ಪೊಲೀಸರು ವಿಚಾರಣೆಗೆ ಕರೆದಿದ್ದಾರೆ. ಬ್ಯಾಟರಾಯನಪುರದ ಎಸಿಪಿ ಕಚೇರಿಗೆ ವನಿತಾ ಐತಾಳ್ ಆಗಮಿಸಿದ್ದಾರೆ. ಎಸಿಪಿ ಭರತ್ ರೆಡ್ಡಿ ಎದುರು ವಿಚಾರಣೆಗೆ ಹಾಜರಾಗಿದ್ದಾರೆ. ವನಿತಾ ಬಿಸಿನೆಸ್ ಪಾರ್ಟ್ನರ್ ಅಭಿನವ್ ಕೂಡ ವನಿತಾ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಇತ್ತ ಆರ್ ನಗರ ಠಾಣೆಗೆ ಹಾಜರಾಗಲಿದ್ದಾರೆ ಐಶ್ವರ್ಯ. ಶಿಲ್ಪಾ ಗೌಡ ಕೊಟ್ಟಿರುವಂತ ದೂರಿನನ್ವಯ ಐಶ್ವರ್ಯ ಗೌಡ ಕೂಡ ವಿಚಾರಣೆಗೆ ಒಳಗಾಗೋದಕ್ಕಿದ್ದಾರೆ. ನನಗೆ ಸಪೋರ್ಟ್ ಮಾಡಿ ಇನ್ನು, ಯಾಕೆಂದ್ರೆ ನನಗೆ ರಿಕವರಿ ಬೇಕು. ಅವ್ರನ್ನ ಸಪೋರ್ಟ್ ಮಾಡೋಕ್ಕೋಸ್ಕರ ಅಂದರೆ ಅನ್ಯಾಯನ ಸಪೋರ್ಟ್ ಮಾಡ್ತಾ ಇದ್ದೀರಾ? ಇದು ಯಾವ ಪ್ರಕಾರ ನ್ಯಾಯ? ಅದು ಅವ್ರವ್ರು ಮಾಡ್ಕೊಂಡಿರೋ ತಪ್ಪು. ಅದು ಮಾಡಿದಾರೋ ಇಲ್ವೋ ಅದು ನನಗೆ ಬೇಡ, ನಂಗೆ ಗೊತ್ತಿಲ್ಲ. ಮೇಡಮ್, ಈಗ ಸುಮಾರು ಜನ ಮೋಸ ಹೋಗಿದ್ದಾರೆ. ಒಂದಷ್ಟು ಜನ ಅವ್ರು ಹೇಳಿದಾಗೆ ಕೇಸ್ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅಂಥವ್ರಿಗೆಲ್ಲ ಏನು ಹೇಳ್ತೀರಾ ಅಂತ? ಧೈರ್ಯ ಮಾಡಿ ಮುಂದೆ ಬಂದು ಕೇಸ್ ಕೊಡಲೇಬೇಕು. ನಿಮಗೆ ರಿಕವರಿ ಸಿಕ್ಕೇ ಸಿಕ್ಕತ್ತೆ. ನೀವು ಕಳ್ಕೊಂಡಿರೋ ಹಣ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಯಾಕೆಂದರೆ ಇದು 300-400 ಕೋಟಿ ಸ್ಕ್ಯಾಮು. ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಅಂತ ಈಗಾಗಲೇ ನಿನ್ನೆಯಿಂದ ಮೀಡಿಯಾದಿಂದ ನನಗೂ ಗೊತ್ತಾಗಿದೆ. ನಾಟ್ ಓನ್ಲಿ ಫ್ರಮ್ ಮೀಡಿಯಾ, ನನಗೂ ಕೆಲವು ವಿಷಯಗಳು ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಕೂಡ ಇವಾಗ ರಾಹುಲ್ ಗಾಂಧಿ ಅವ್ರನ್ನಾಗಲಿ ಅಥವಾ ಇಲ್ಲಿ ಸಿದ್ದರಾಮಯ್ಯ ಸರ್ನಾಗಲಿ ಮೀಟ್ ಮಾಡಿ ನಾನು ಮಾತಾಡ್ತೀನಿ. ಯಾಕೆಂದರೆ ಇವರೆಲ್ಲ ಇನ್ವಾಲ್ವ್ ಆಗಿ ಮಾಡ್ತಾ ಇರೋ ಕೆಲಸದಿಂದ ಸಾಮಾನ್ಯ ಜನತೆಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಇದು ಅನ್ಯಾಯ ಆಗ್ಕೂಡ್ದು. ಮೇಡಮ್, ಈಗ ಧರ್ಮ ಅವ್ರ ಮೇಲೆ ಕೂಡ ನೀವು ಗಂಭೀರ ಆರೋಪ ಮಾಡಿದ್ರಿ. ಈಗ ಧರ್ಮ ಅವರು ಕೂಡ ಅಪ್ಸ್ಟ್ಯಾಂಡಿಂಗ್ ಆಗಿರೋದು. ಸರ್, ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ಅವ್ರನ್ನ ಹಿಡ್ಕೊಂಡು ಬರಲೇಬೇಕು. ಯಾಕೆ ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾರೆ ಅಂದರೆ ಅವ್ರು ಸಿಕ್ಕಿದ್ರೆ ಎಲ್ಲ ವಿಷಯ ಆಚೆ ಬಂದೇ ಬಿಡುತ್ತಲ್ವ. ಏನಕ್ಕೆ ಅವ್ರ ಹತ್ರ ಸುರೇಶ್ ಸರ್ ಥರ ಮಾತಾಡಿಸ್ಬೇಕಾಗಿತ್ತು? ಇದ್ರ ಹಿಂದೆಗಡೆ ಏನು? ಬರೀ ನನ್ನ ಹತ್ರ ಅಷ್ಟೇ ಮಾತಾಡಿಸಿಲ್ಲ, ಸುಮಾರು ಜನದ ಹತ್ರ ಮಾತಾಡಿಸಿದ್ದಾರೆ. ಅದ್ರ ದಾಖಲಾತಿಗಳು ಇವಾಗ ನಿಮಗೆ ಸಿಕ್ಕಿದೆ. ಈಗ ಅವ್ನು ಸಿಕ್ಕಿದ್ರೆ ಅವ್ನು ಬಾಯಿ ಬಿಡಲೇಬೇಕಲ್ಲ. ಬಟ್ ಯಾವತ್ತಾದರೂ ಬಿಡಲೇಬೇಕು. ಇವತ್ತಿಲ್ಲ ನಾಳೆ ಬಾಯಿ ಬಿಡಲೇಬೇಕಲ್ಲ. ಬಿಟ್ಟಾಗ ಗೊತ್ತಾಗುತ್ತೆ ಇನ್ನೂ ಯಾರ್ಯಾರು ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅಂತ. ಬಟ್ ಇದೆಲ್ಲ ಪ್ರೀ ಪ್ಲ್ಯಾಂಡ್. ಮೇಡಮ್, ಈಗ ದಾಖಲೆಗಳು ಪೊಲೀಸರು ಕೇಳಿದ್ರ ನಿಮ್ಮ ಹತ್ರ ಇವತ್ತು ಕೊಡಿ ಅಂತ ಹೇಳಿ? ಹೌದು. ಇನ್ನು ನೀವು ಕಂಪ್ಲೇಂಟ್ ಮಾಡಿದಾಗ ಕೊಟ್ಟಿರೋಂಥ ದಾಖಲೆಗಳನ್ನು ಹೊರತುಪಡಿಸಿ ಈಗಲೂ ಕೂಡ ಕೊಡ್ತಾ ಇದ್ದೀರಾ? ಅಂದರೆ ಹೌದು, ದಿನ ನಮಗೂ ಡೆವಲಪ್ಮೆಂಟ್ಸ್ ಕಾಣಿಸ್ತಾ ಇದೆ ಅಲ್ವಾ. ಅವರು ಕೂಡ ರಿಸರ್ಚ್ ಮಾಡ್ತಾ ಇದ್ದಾರೆ. ನಮಗೂ ಕೆಲ ಡಾಕ್ಯುಮೆಂಟ್ಸ್ಗಳು ಬರ್ತಿದೆ. ಇದರಿಂದ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಸತ್ಯ ಕೂಡ ಗೊತ್ತಾಗ್ತಾ ಇದೆ. ಇದೆಲ್ಲ ತಪ್ಪು ಸರ್. ನಾನು ಹೇಳೋದು ಇಷ್ಟೇ, ನನ್ನ ವಿಷಯದಲ್ಲಿ ಈ ಥರ ಎಲ್ಲ ಇನ್ವಾಲ್ವ್ ಆಗಿ ನಮಗೆ ಅನ್ಯಾಯ ಆಗ್ತಾ ಇರೋದಕ್ಕೆ ನನಗೆ ನ್ಯಾಯ ಅಂತೂ ಬೇಕೇ ಬೇಕು. ಮೇಡಮ್, ಈಗ ನಿಮ್ಮ ಜ್ಯುವೆಲರಿಯಲ್ಲಿ ನಿಮ್ಗೆ ಮಾತ್ರ ಮೋಸ ಮಾಡಿರೋದು ಅಥವಾ ಸ್ಟಾಫ್ಗಳಿಗೆ ಯಾರಿಗಾದ್ರೂ ಮೋಸ ಆಗಿದೆಯಾ ಅಂತ ಹೇಳಿ? ನಮ್ಮ ಶೋರೂಮಲ್ಲೇ ಇಬ್ಬರು ಸ್ಟಾಫ್ ಇದ್ದರು. ಒಂದು ಆಶಾ ಅಂತ, ಒಂದು ಗಿರೀಶ್ ಅಂತ. ಅವರಿಬ್ಬರಿಗೂ ಕೂಡ ಅವ್ರ ಹತ್ರ ಒಬ್ಬರ ಹತ್ರ 14 ಲಕ್ಷ ತೊಗೊಂಡಿದ್ದಾರೆ, ಇನ್ನೊಬ್ರ ಹತ್ರ 5 ಲಕ್ಷ ತೊಗೊಂಡಿದ್ದಾಳೆ. ಅವರಿಬ್ಬರು ನಮ್ಮ ಹತ್ರ ಕೆಲಸ ಮಾಡ್ತಾ ಇಲ್ಲ. ಅವರಿಬ್ಬರಿಗೂ ಮೋಸ ಆಗಿದೆ. ನಮ್ಮ ಸ್ಟಾಫ್ ಅವರಿಗೆ ಕೇವಲ 20-25 ಸಾವಿರ ಸ್ಯಾಲ್ರಿ ಎಲ್ಲ ಇರುತ್ತೆ. ಸೊ ಅಂಥವ್ರಿಗೆ ಹೇಗೆ ಇವರು ಅಂಥವ್ರನ್ನ ಟಾರ್ಗೆಟ್ ಮಾಡ್ಕೊಂತಾರೆ? ಸರ್, ಇವಾಗ ನಿಮಗೆ 10 ಲಕ್ಷಕ್ಕೆ 20 ಲಕ್ಷ ಕೊಡ್ತೀನಿ ಅಂತಂದರೆ ನೀವು ಖುಷಿ ಪಡ್ತೀರಾ. ಯಾರಿಗೆ ಖುಷಿ ಪಡಲ್ಲ? ಇಯರ್ಲಿ ಅವ್ರದ್ದು CTC ಇಯರ್ಲಿ ತೊಗೊಂಡ್ರೆ 4 ಲಕ್ಷ 5 ಲಕ್ಷ ಇರುತ್ತೆ. ಅವ್ರೇನು ಮಾಡ್ತಾರೆ? 1 to double ಅಂದರೆ ಬೇರೆಯವ್ರ ಹತ್ರ ಈಸ್ಕೊಂಬರ್ತಾರೆ ಹ್ಯಾಂಡ್ ಲೋನು. ಅವ್ರಿಗೊಂದಿಷ್ಟು ಕೊಡ್ತೀನಿ ಅಂತಂದರೆ 10% ಅಂದರೆ 5% ಅವ್ರ ಹತ್ರ ಈಸ್ಕೊಂಡು ಮಾಡ್ಬೋದಲ್ಲ. But I am taking this seriously and I am escalating this issue. Okay, madam. Thank you. Bye. ಇದು ವನಿತಾ ಐತಾಳ್ ಅವರ ಪ್ರತಿಕ್ರಿಯೆ. ಈ ಕೇಸ್ನ ದೂರುದಾರೆ. ಇದು 300 ಕೋಟಿಯ ಸ್ಕ್ಯಾಮ್. ಇದರ ಸಮಗ್ರ ತನಿಖೆಯಾಗಬೇಕು ಅಂತ ಅವರು ಒತ್ತಾಯಿಸಿದ್ದನ್ನು ಗಮನಿಸಿದ್ರಿ. ಜೊತೆಗೆ ನಾನು CM ಅನ್ನು ಕೂಡ ಭೇಟಿ ಆಗ್ತೀನಿ, ಸಾಧ್ಯ ಆದರೆ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿ ಆಗ್ತೀನಿ. ಯಾಕೆಂತಂದ್ರೆ ಕಾಂಗ್ರೆಸ್ ನಾಯಕರ ಹೆಸರನ್ನೆಲ್ಲ ಇಲ್ಲಿ ಬಳಸಲಾಗಿದೆ. ಇನ್ನು ಧರ್ಮೇಂದ್ರ ಅಬ್ಸ್ಕ್ಯಾಂಡ್ ಇರೋದು ಈ ಕೇಸ್ನ ಆರೋಪಿ ನಂಬರ್ 3. ಧರ್ಮೇಂದ್ರ ಯಾಕೆ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಂದರೆ ಅವ್ರು ಸಿಕ್ಕಿದ್ರೆ ಎಲ್ಲ ವಿಚಾರವೂ ಕೂಡ ಗೊತ್ತಾಗುತ್ತೆ. DK ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡೋದಕ್ಕೆ ಏನು ಕಾರಣ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದೇ ಕಾರಣಕ್ಕಾಗಿ ಅಬ್ಸ್ಕ್ಯಾಂಡ್ ಆಗಿರೋದು, ಅಂದರೆ ಪರಾರಿ ಆಗಿರೋದು ಅಂತ ವನಿತಾ ಐತಾಳ್ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಇದು 300 ಕೋಟಿಯ ಅಕ್ರಮ. ಇದು ನಮ್ಮ ವಾರಾಹಿ ಜ್ಯುವೆಲರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಇಬ್ಬರು ಉದ್ಯೋಗಿಗಳಿಗೂ ಕೂಡ ವಂಚನೆ ಮಾಡಿದ್ದಾರೆ. ಒಬ್ಬರಿಂದ 10 ಲಕ್ಷ ಮತ್ತೊಬ್ಬರಿಂದ 4 ಲಕ್ಷ ಅಂತ ತೆಗೆದುಕೊಂಡು ವಂಚನೆ ಮಾಡಿದ್ದಾರೆ. ಡಬಲ್ ಕೊಡ್ತೀನಿ ದುಡ್ಡು, 10 ಲಕ್ಷಗೆ 20 ಲಕ್ಷ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅಂತ ವನಿತಾ ಐತಾಳ್ ಆರೋಪಿಸ್ತಾ ಇದ್ದಾರೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ವನಿತಾ ಅವರು ಮಾತನಾಡಿದ್ದನ್ನು ನೋಡಿದ್ವಿ. ಈ ಕೇಸ್ನಲ್ಲಿ ದೂರುದಾರರವರು ಅವರನ್ನ ವಿಚಾರಣೆಗೆ ಯಾಕೆ ಕರೆಸಿದ್ರು, ಏನು ಉದ್ದೇಶ ಅದರದು? ರಕ್ಷಿತ್ ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ವನಿತಾ ಐತಾಳ್ ಅವರನ್ನ ಕೂಡ ಬ್ಯಾಟರಾಯನಪುರ ACP ಕಚೇರಿಗೆ ಬರುವಂತೆ ಪೊಲೀಸ್ ಅಧಿಕಾರಿಗಳು ಸೂಚಿಸಿದ್ರು. ಆ ನಿಟ್ಟಿನಲ್ಲಿ ಇವರು ಇವತ್ತು ಬಂದಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಕೆಲವೊಂದು ದಾಖಲೆಗಳನ್ನ ಒದಗಿಸಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಬಂದಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಸದ್ಯಕ್ಕೆ ನಾನು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಮುಂಭಾಗ ಇದ್ದೀನಿ. ಇಲ್ಲೇ ಬಂದಿರುವಂತದ್ದು ಅವರು. ಪೊಲೀಸರು ಕೆಲವೊಂದು ದಾಖಲೆಗಳನ್ನ ಒದಗಿಸುವಂತೆ ಸೂಚಿಸಿದ್ರು. ಆ ನಿಟ್ಟಿನಲ್ಲಿ ಅವರು ಈಗಲೂ ಕೂಡ ಒಂದಷ್ಟು ದಾಖಲೆಗಳನ್ನ ಕೊಡುವಂತಹ ಕೆಲಸವನ್ನ ACP ಭರತ್ ರೆಡ್ಡಿ ಅವರ ಮುಂದೆ ಮಾಡ್ತಾರೆ. ಅದಾದ ಬಳಿಕ ನ್ಯೂಸ್ ಫಸ್ಟ್ ಜೊತೆ ಕೂಡ ಅವರು ಮಾತನಾಡಿದ್ರು. ಅಂದ್ರೆ ಈ ವಂಚನೆ ಕೇಸ್ನಲ್ಲಿ ಈಗಾಗಲೇ ನಮ್ಗೆ ಮಾತ್ರ ಅಲ್ಲ, ಸಾಕಷ್ಟು ಜನರಿಗೆ ಆಕೆ ಮೋಸವನ್ನ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ದೂರನ್ನ ಕೊಡೋದಕ್ಕೆ ಮುಂದೆ ಬರಬೇಕು ಅನ್ನೋ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ಈಗಾಗಲೇ ಒಂದಷ್ಟು ಜನ ದೂರು ಕೊಡೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಆದ್ರೆ ನಂಗೆ ಪೊಲೀಸರ ಮೇಲೆ ಭರವಸೆ ಇದೆ, ಪೊಲೀಸರು ಈ ಒಂದು ಪ್ರಕರಣದಲ್ಲಿ ನಂಗೆ ನ್ಯಾಯವನ್ನ ಒದಗಿಸಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾತನಾಡ್ತಾ ಹೋದ್ರು. ಅಂದ್ರೆ ಇವತ್ತು ಅವ್ರು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ದಿನೇ ದಿನೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಕೆಲವೊಂದು ದಾಖಲೆಗಳು, ಕೆಲವೊಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವೆಲ್ಲವನ್ನ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ನನಗೆ ಏನು ದಾಖಲೆಗಳು ಸಿಕ್ತು ಅವೆಲ್ಲವನ್ನ ಕೂಡ ನಾನು ಅಧಿಕಾರಿಗಳ ಮುಂದೆ ಕೊಟ್ಟಿದ್ದೀನಿ ಅನ್ನೋ ಮಾತು. ಇನ್ನೊಂದು ಕಡೆ ಈಗಾಗಲೇ ನಾನು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಮೇಲ್ ಮಾಡಿದ್ದೀನಿ ಅನ್ನೋ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ, ನನ್ಗೆ ಯಾರ್ಯಾರ ಬಗ್ಗೆ ಮಾಹಿತಿ ಇದೆ, ಅವರ ಎಲ್ಲರ ಬಗ್ಗೆಯೂ ಕೂಡ ಮಾಹಿತಿಯನ್ನ ನಾನು ದೊಡ್ಡವರನ್ನ ಮೀಟ್ ಆಗಿ, ಜೊತೆಗೆ CM ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿಯಾಗಿ ಅವರಿಗೆ ನಾನು ಮಾಹಿತಿಯನ್ನ ಕೊಡ್ತೀನಿ ಅನ್ನೋ ಮಾತನ್ನ ವನಿತಾ ಐತಾಳ್ ಹೇಳ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.